ನೋಡಿ ಈಗ ಬರುವಂತಹ ತುಂಬ ವಿಶೇಷವಾಗಿರುವಂತಹ ಅಮಾವಾಸ್ಯೆ ನಿಮ್ಮಲ್ಲಿ ಏನಾದರೂ ಪಿತೃಗೆ ಸಂಬಂಧಪಟ್ಟಂಥ ದೋಷಗಳಿದ್ದು ಮೋಕ್ಷನಾರಾಯಣ ಬಲಿ ಇತ್ಯಾದಿ ಪೂಜೆಗಳನ್ನು ಮಾಡಿಸ್ಕೊಳ್ಬೇಕು ಅಥವಾ ಶನಿ ಶಾಂತಿಯನ್ನು ಮಾಡ್ಕೊಳ್ಬೇಕು ಅಂದರೆ ಯಾಕಂದರೆ ತುಂಬ ವಿಶೇಷವಾಗಿ ಈ ಸಾರಿ ನಾವು ಒಂದು ಶ್ರೀರಂಗಪಟ್ಟಣದಲ್ಲಿ ಶನೇಶ್ವರ ಜಯಂತಿಯ ಪ್ರಯುಕ್ತ ಶನಿ ಶಾಂತಿಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ನಿಮಗೆ ಯಾರಿಗಾದರೂ ಮೀನರಾಶಿಯವರಾಗ್ಬೋದು, ಕುಂಭರಾಶಿಯವರು ಆಗ್ಬೋದು, ಅಥವಾ ಮೇಷರಾಶಿಯವರು ಇದ್ದಲ್ಲಿ, ಅಥವಾ ಅಷ್ಟಮ ಶನಿ ಪಂಚಮ ಶನಿ ಸಿಂಹ ರಾಶಿಯವರಾಗ್ಬೋದು ಅಥವಾ ಧನುಸ್ಸು ರಾಶಿಯವರು ಯಾರಾದರೂ ಇದ್ದರೆ, ಅಥವಾ ನೋಡಿ ಇಷ್ಟೇ ಅಲ್ಲ ಎಲ್ಲ ರಾಶಿಯವರು ಕೂಡ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಅಷ್ಟಮದಲ್ಲೋ ಪಂಚಮದಲ್ಲೋ ನೀಚನಾಗಿದ್ದು ಅಥವಾ ಕೇತು ಅಥವಾ ರಾಹು ಅಥವಾ ಕುಜಗ್ರಹಗಳ ದೃಷ್ಟಿ ಏನಾದರೂ ಇದ್ರೂ ಕೂಡ ಶನಿ ಬಲಹೀನನಾಗ್ತಾನೆ ಅಂತ ಒಳ್ಳೆ ಫಲಗಳನ್ನು ಕೊಡೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಒಳ್ಳೆ ದಿನ ಇರೋದ್ರಿಂದ ಎಳ್ಳೆಣ್ಣೆಯಿಂದ ಹವನಗಳು ಮಾಡುವಂಥದ್ದು, ಎಳ್ಳಿನ ತರ್ಪಣ ಕೊಡುವಂಥದ್ದು, ಈ ರೀತಿ ಮಾಡಿದಾಗ ಏನಾಗುತ್ತೆ ಕೆಲವೊಂದು ಆ ಒಂದು ಸಮಸ್ಯೆಗಳು ನಿವಾರಣೆ ಆಗಿ ನಿಮ್ಮ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ನೋಡಿ ಎಷ್ಟೋ ಜನ ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ತುಂಬ ತೊಂದರೆಗಳಾಗ್ತಾ ಇರ್ತೀರಾ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಮಕ್ಕಳು ಕೂಡ ತೊಂದರೆಗಳು ಅನುಭವಿಸ್ತಾರೆ. ಇದರಿಂದ ಯಾವಾಗ ಪಿತೃಶಾಪಗಳಿರುತ್ತೆ ಮಕ್ಕಳು ಆರೋಗ್ಯದಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಮದುವೆಗಳು ಆಗ್ತಾ ಇರಲ್ಲ. ಹಾಗಾಗಿ ಮೋಕ್ಷನಾರಾಯಣ ಬಲಿ ಮಾಡಿಸ್ಕೊಂಡು ಒಂದು ಕುಂಭ ವಿವಾಹ ಅಥವಾ ಕದಲಿ ವಿವಾಹ ನೋಡಿ ಯಾರಾದರೂ ಅದು ಮಹಿಳೆಯರಿದ್ದು ಹೆಣ್ಣುಮಕ್ಕಳು ಇತ್ತು ಅಂತಂದರೆ ನಿಮಗೆ ನಾವು ಕುಂಭ ವಿವಾಹವನ್ನು ಮಾಡ್ತೀವಿ. ಇನ್ನು ಗಂಡು ಮಕ್ಕಳಿಗೆ ನಾವೇನು ಮಾಡುವಂಥದ್ದು ಕದಲಿ ವಿವಾಹವನ್ನು ಮಾಡ್ತೀವಿ. ಇದನ್ನು ಕೂಡ ತಿಳ್ಕೊಳ್ಬೇಕು. ಕೆಲವರು ಗೊತ್ತಿರೋದಿಲ್ಲ, ಒಂದು ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಕದಲಿ ವಿವಾಹ ಮಾಡಿಸ್ಬಿಡ್ತಾರೆ. ಕದಲಿ ವಿವಾಹ ಯಾವತ್ತು ನಾವು ಗಂಡು ಮಕ್ಕಳಿಗೆ ಮಾಡಬೇಕು. ಇನ್ನು ಕುಂಭ ವಿವಾಹವನ್ನು ನಾವು ಹೆಣ್ಣು ಮಕ್ಕಳಿಗೆ ಮಾಡಿಸುವಂಥದ್ದು. ಈ ರೀತಿ ಮಾಡಿಕೊಂಡೆ ಏನಾಗುತ್ತೆ ಮದುವೆಗೆ ಇರುವಂತಹ ಸಮಸ್ಯೆಗಳು ದೂರ ಆಗುವಂಥದ್ದು. ಈ ವರ್ಷ ಮದುವೆಗೆ ಅನುಕೂಲಗಳನ್ನು ತರುತ್ತೆ. ಮತ್ತು ನಿಮಗೇನಾದರೂ ನಿಮ್ಮ ಉದ್ಯೋಗದಲ್ಲಿ ನೋಡಿ ಯಾರೋ ಕೆಲಸದಲ್ಲಿ ಏನೋ ತೊಂದರೆಗಳಾಗ್ತಾ ಇರುತ್ತೆ, ಆ ರೀತಿ ಏನಾದರೂ ಇದ್ರೂ ಕೂಡ ನೀವು ಕೂಡ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಅಥವಾ ಅಕ್ಕಪಕ್ಕದಲ್ಲಿರುವಂಥ ಶನಿ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ, ಶನೇಶ್ವರನ ಅನುಗ್ರಹ ಕೂಡ ಸಿಗುವಂಥದ್ದಾಗುತ್ತೆ.